ಜಂಗಮ ಅಂದ್ರೇನು? ಜಾತಿ ಅಂತಲ್ಲ. ಜಂಗಮ ಅಂದ್ರೆ ಅದು ಒಂದು ತತ್ವ. ಹಸಿದವನು ಒಡಲು ಜಂಗಮ, ನೊಂದವನ ಕಣ್ಣೀರು ಜಂಗಮ, ಬಿದ್ದವನ ಬದುಕು ಜಂಗಮ. ಅದನ್ನು ತಿದ್ದುವ ಗುಣ ಯಾರಿಗಿರುತ್ತದೆ ಅವನಿಗೆ ನಾವು ಗುರು ಅಂತ ಕರೀತೇವೆ. ಮಾಡ್ತಾ ನೋಡೋ ಕಾಲಕ್ಕ ಪ್ರವಚನ ಅಂತಂದ್ರೆ ಇದು ಕನ್ನಡಿ ಆಗಬೇಕು. ಪ್ರವಚನ ಅಂದ್ರೆ ಕನ್ನಡಿ. ಇಲ್ಲಿ ಯಾವ ಕನ್ನಡಿಯನ್ನ ನೋಡಬೇಕು ಅಂದ್ರೆ ಆ ಮಹಾಶಿವಯೋಗಿ ಬದುಕಿದ ಬದುಕನ್ನ ನೋಡಿ ಆ ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡ್ಕೋಬೇಕು, ನಾವು ಹೇಗೆ ಬದುಕಿದ್ದೇವೆ ಅಂತ ಹೇಳಿ. ಹೌದಲ್ಲ? ಅವರ ಇಡೀ ಪರಿಪೂರ್ಣದ ಜೀವನ ತಾಯಿಯ ಗರ್ಭದಿಂದನೇ ಅವರಿಗೆ ಕಷ್ಟಗಳು, ಸವಾಲುಗಳು ಪ್ರಾರಂಭ ಆಗ್ತವೆ. ಯಾಕೆ ಅಂತಂದ್ರೆ ಕಷ್ಟ ಅಂದ ತಕ್ಷಣ ನೀವು ಅನ್ಕೊಳ್ಬಹುದು ನಾವು ಸುಖವಾಗಿರೋದು ಕಷ್ಟವಾಗಿರೋದು ಅದು ದೇವರಿಟ್ಟಿರ್ತಾನೆ ಅನ್ನೋದಾದ್ರೆ, ದೇವರ ಜೊತೆಗೆ ನಮ್ಮ ಬುದ್ಧಿಯಿಂದ ನಮ್ಮ ಜ್ಞಾನದಿಂದ ನಾವುಗಳು ಕೂಡ ಬದುಕ್ತಕ್ಕಂತಹ ಕಾಯಕವನ್ನು ನಾವುಗಳು ಮಾಡಬೇಕು. ಕಷ್ಟ ಅಂತ ಯಾರಿಗೆ ಅನಿಸ್ತದೆ ಅಂದ್ರೆ ಆ ಕಷ್ಟದ ಬಗ್ಗೆ ಯಾರಿಗೆ ಅರಿವಿರೋದಿಲ್ಲ ಅವರು ಅದನ್ನ ಕಷ್ಟ ಅಂತ ಕರೀತಾರೆ. ಈಜು ಬರದೇ ಇರೋವನಿಗೆ ಹೊಳೆ ಇದ್ರೆ ಕಷ್ಟ, ನಡೆಯೋಕ ಆಗದೆ ಇರೋವನಿಗೆ ದಾರಿ ದೂರ ಇದ್ರೆ ಕಷ್ಟ, ಏರಾಕ ಆಗದೆ ಇರೋವನಿಗೆ ಅಡ್ಡ ಗುಡ್ಡ ಬಂತು ಅಂದ್ರೆ ಕಷ್ಟ. ಬಂತನ ಗುಡ್ಡ ಐತಪ್ಪ ನನ್ನ ಕೈಲಿ ಏರಕ್ ಆಗೋದಿಲ್ಲ ಅಂತಂದ್ರೆ ಅದು ಅವನ ಕಷ್ಟ ಅಂತಲ್ಲ, ಆ ಸಾಧನೆಯನ್ನು ಅವನು ಮಾಡಿಲ್ಲ ಅಂತ ಅರ್ಥ. ದೇವರು ಮೂಲಭೂತವಾಗಿ ಎಲ್ಲವನ್ನ ನಮಗೆ ಕೊಟ್ಟಿದ್ದಾನೆ. ಒಬ್ಬ ಮನುಷ್ಯನಿಗೆ ಏನೇನು ಬೇಕಲ್ಲ ನೋಡ್ರಿ, ವಿಚಾರ ಮಾಡ್ರಿ. 84 ಲಕ್ಷ ಜೀವರಾಶಿಗಳಲ್ಲಿ ಮಾತು ಬರುವ ಜಗತ್ತಿನ ಏಕೈಕ ಪ್ರಾಣಿ ಅಂದ್ರೆ ಅದು ಮನುಷ್ಯ ಮಾತ್ರ. ಯಾವಾರ ಮಾತಾಡ್ತೇವೆ ನಾವು? ಮಾತಾಡ್ತವ ತಾಯಿ? ಎಮ್ಮೆ ಮಾತಾಡ್ತವ? ಮಾತಾಡಲ್ಲ. ನಾಯಿ ಅವಕ್ಕ ಚಂದ ದೇವ್ರು ಒಂದೊಂದು ಶಬ್ದ, ಅವು ಬಹು ಅಂತವು, ಅದು ಅಂಬ ಅಂತ ಒಂದು ಶಬ್ದ ಹಿಡ್ಕೊಂಡು ಹೋಗ್ತಾವ. ಆದ್ರ ಮಾತುಗಳನ್ನ ನುಡಿದು ಆ ಮಾತುಗಳಿಂದಲೇ ಜಗತ್ತಿನೊಳಗ ಗೆಲ್ಲುವ ಶಕ್ತಿ, ಆ ಮಾತಿನಿಂದಲೇ ಪ್ರಾಣವನ್ನ ಕಳೆದುಕೊಳ್ಳುವ ಶಕ್ತಿ, ಆ ಮಾತಿನಿಂದ ದೇವರಾಗಬಹುದು, ಅದೇ ಮಾತಿನಿಂದ ರಾಕ್ಷಸನೂ ಆಗಬಹುದು. ಅದಕ್ಕೆ ಹೇಳ್ತಾರಲ್ಲ, ಮಾತಿ ನಿಮ್ಮ ಹಾಗೆ ನುಡಿಯು, ಮಾತಿ ನಿಮ್ಮ ಹಾಗೆ ಕೊಲೆಯು, ಮಾತಿನಿಂ ಸಕಲ ಸಂಪದವು ಲೋಕಕ್ಕೆ, ಮಾತು ಮಾಣಿಕ್ಯ ಸರ್ವ. ಶಿವಕುಮಾರ ಶಿವಯೋಗಿಗಳು